ಉಡುಪಿ ಶೈಲಿಯ ಸಿಹಿ ಹುಳಿ ಗೊಜ್ಜು ಅವಲಕ್ಕಿ ಹೇಗೆ ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ. ನೋಡ್ಲಿಕ್ಕೂ ಚಂದ, ರುಚಿ ಕೂಡ ಅಷ್ಟೇ ಇರ್ತದೆ. ಫ್ರೆಂಡ್ಸ್, ನಾನು ಮೊನ್ನೆಯಿಂದ ಅನ್ಕೋತಿದ್ದೆ ಆಯ್ತಾ, ಉಡುಪಿ ಶೈಲಿಯ ಸಿಂಪಲ್ ಆದ ಗೊಜ್ಜು ಅವಲಕ್ಕಿನ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ಬೇಕಂತ. ಟೈಮೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು ಇವತ್ತು ಮಾಡಲೇಬೇಕಂತ ಹೇಳಿ ಮಾಡಿದ್ದೇನೆ. ಹೇಗೆ ಮಾಡೋದಂತ ಹೇಳಿ ಇವತ್ತು ನಿಮಗೆ ತೋರಿಸಿಕೊಡ್ತೇನೆ. ನೀವು ನಾರ್ಮಲ್ ಆಗಿ ಹೆವಿ ಫುಡ್ ತಿಂತಾ ಇರ್ತೀರಿ, ದೋಸೆ, ಇಡ್ಲಿ ಈ ಥರದ್ದೆಲ್ಲ ತಿಂದು ತಿಂದು ಬೇಜಾರಾಗಿದ್ದರೆ ಈ ಬಿಸಿಲಿನ ಬೇಗೆಗೆ ಸಿಂಪಲ್ ಆದ ಅವಲಕ್ಕಿಯನ್ನು ಒಂದು ದಿವಸ ಮಾಡಿ ತಿನ್ನಿ, ಭಾರಿ ರುಚಿ ಆಯ್ತಾ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಗೊಜ್ಜು ಅವಲಕ್ಕಿಗೆ ಒಂದು ನೆಲ್ಲಿಕಾಯಿಗಾದ್ರಷ್ಟು ಹುಣಸೆ ಹುಳಿಯನ್ನು ತೆಗೆದಿಟ್ಟಿದ್ದೇನೆ ನೋಡಿ. ಅದಕ್ಕೆ ಸ್ವಲ್ಪ ನೀರು ಹಾಕುವ. ಈ ಥರ ಕಿವುಚಿಡುವ. ಸ್ವಲ್ಪ ನೀರಲ್ಲಿ ನೆನೆಲಿ ಹುಳಿ ಅವಲಕ್ಕಿಗೆ ಸ್ವಲ್ಪ ಹುಳಿ ಜಾಸ್ತಿ ತಗೋಬೇಕಾಗ್ತದೆ ನೋಡಿ. ಇಷ್ಟು ತಗೊಂಡಿದ್ದೇನೆ ನಾನು. 1 ಕಪ್ಪಲ್ಲಿ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಫ್ರೆಶ್ ತೆಂಗಿನ ತುರಿ ನೋಡಿ. ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ ಒಂದು 2 ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕೋತಿದ್ದೇನೆ ನೋಡಿ. ಇನ್ನು ಹಾಗೆಯೇ ಗ್ರೈಂಡ್ ಮಾಡುವ. ನೀರೆಲ್ಲ ಏನು ಹಾಕೋದು ಬೇಡ. ಈ ಹಸಿ ತೆಂಗಿನ ತುರಿಯಲ್ಲೇ ನೀರಿರ್ತದೆ, ಅದು ನೀರು ಬಿಟ್ಕೊಳ್ತದೆ. ಇಷ್ಟು ತರಿಯಾಗಿ ರುಬ್ಬಿಕೊಂಡ್ರೆ ಆಯಿತು. ನೀರೆಲ್ಲ ಏನು ಹಾಕದೆ ಈ ಥರ ಡ್ರೈ ಆಗಿ ರುಬ್ಬಿಕೊಳ್ಬೇಕು. 2 ಲೋಟದಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೇನೆ. ನಮಗೆ ಇದಕ್ಕೆ ಉಂಟಲ್ಲ, ಪೇಪರ್ ಅವಲಕ್ಕಿ ಹಾಕಿ ಮಾಡಿದರೆ ಗೊಜ್ಜು ಅವಲಕ್ಕಿ ಚೆಂದ ಬರೋದಿಲ್ಲ. ಈ ಥರ ಗಟ್ಟಿ ಅವಲಕ್ಕಿ ತಗೋಬೇಕು. ಒಂದು 2-3 ಸಲ ತೊಳೆಯುವ. ನೀರಲ್ಲಿ ಒಂದು 3 ಸಲ ಚೆಂದ ತೊಳೆದು ನೀರೆಲ್ಲ ತೆಗೆದಿಟ್ಟಿದೆ ನೋಡಿ. ಈ ಥರ ಬಿಡಿ ಬಿಡಿಯಾಗಿದೆ. ಹಾಗೆ ಒಂದು 10 ನಿಮಿಷ ಬಿಡುವ. ಒಳ್ಳೆ ಸ್ಮೂತ್ ಆಗ್ತದೆ ಅವಲಕ್ಕಿ. ಹುಣಸೆ ಹಣ್ಣಿನ ನೀರನ್ನು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇವಾಗಲೇ ಸೇರಿಸಲಿಕ್ಕೆ. ಹಾಗೆ ಒಂದು 2 ಚಿಕ್ಕ ಪೀಸ್ ಬೆಲ್ಲ ನೋಡಿ. ಚೆಂದ ಮಿಕ್ಸ್ ಮಾಡುವ. ಬೆಲ್ಲ ಎಲ್ಲ ಉಂಡೆ ಇದ್ದರೆ ಅದನ್ನೆಲ್ಲ ಕೈಯಲ್ಲಿ ಈ ಥರ ಪುಡಿ ಮಾಡುವ. ಇದಕ್ಕೆ ಹುಳಿ, ಉಪ್ಪು, ಬೆಲ್ಲ ಇದೆಲ್ಲ ಕರೆಕ್ಟಾಗಿ ಬೀಳಬೇಕು. ಆವಾಗಲೇ ರೆಡಿ ಮಾಡಿಟ್ಟಂಥ ಮಸಾಲೆ ಇವಾಗ ಇದರೊಟ್ಟಿಗೆ ಮಿಕ್ಸ್ ಮಾಡುವ. ಮಸಾಲೆ ಎಲ್ಲ ಚೆಂದ ಮಿಕ್ಸ್ ಆಗಬೇಕು. ಆವಾಗಲೇ ನೆನೆಸಿಟ್ಟಂತಹ ಅವಲಕ್ಕಿ, ಅದಕ್ಕೆ ಈ ಮಸಾಲೆಯನ್ನು ಹಾಕೊಳ್ಳುವ. ಅವಲಕ್ಕಿ ನಾವು ಫಸ್ಟಿಗೆ ನೆನೆಸಿಡಬೇಕು, ಅಂದರೆ ಸ್ವಲ್ಪ ಅದು ಸ್ಮೂತ್ ಆಗಬೇಕಲ್ಲ. ಗಟ್ಟಿ ಅವಲಕ್ಕಿ ಅಂತ ಹೇಳಿದರೆ ಗಟ್ಟಿ ಗಟ್ಟಿ ಇರ್ತದೆ. ಒಂದು 10 ನಿಮಿಷ ನೆನೆಸಿಟ್ರೆ ಒಳ್ಳೆ ಸ್ಮೂತ್ ಆಗ್ತದೆ ನೋಡಿ. ಈ ಥರ ಉದುರಾಗಿ ಬರಬೇಕು. ನಾವು ರೆಡಿ ಮಾಡಿದ ಮಸಾಲೆಯನ್ನು ಫುಲ್ಲು ಮಿಕ್ಸ್ ಮಾಡಬೇಕು. ಇನ್ನಿದಕ್ಕೆ ಫೈನಲ್ ಆಗಿ ಒಗ್ಗರಣೆ ಕೊಡುವ ನೋಡಿ. ಗೊಜ್ಜು ಅವಲಕ್ಕಿಗೆ ಎಲ್ಲ ರೆಡಿ ಮಾಡಿಕೊಂಡೇ ಆಯಿತು. ನಾವು ಲಾಸ್ಟಿಗೆ ಒಂದು ಚಂದದ ಒಗ್ಗರಣೆ ಕೊಟ್ಟರೆ ಅದರ ರುಚಿಯೇ ಬೇರೆ ಆಗ್ತದೆ. ಒಗ್ಗರಣೆಗೆ ನಾನು ಬಾಣಲೆ ಇಟ್ಟಿದ್ದೇನೆ. 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೇನೆ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ನೆಲಕಡಲೆ ಕೂಡ ಇವಾಗಲೇ ಹಾಕೋತೇನೆ. ಅಂದರೆ ನೆಲಕಡಲೆ ಸ್ವಲ್ಪ ಹುರಿಲಿಕ್ಕೆ ಟೈಮ್ ತಗೋತದೆ. ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ನೆಲಕಡಲೆ ತಗೊಂಡಿದ್ದೇನೆ ನೋಡಿ. ಅಂದರೆ ಇದೆಲ್ಲ ಅಳತೆ ಉಂಟಲ್ಲ, ನಿಮ್ಮ ಪುಳಿಯೋಗರೆ ಗೊಜ್ಜಿಗೆ ಎಷ್ಟೆಲ್ಲ ನೀವು ತಗೋತೀರಾ ಹಾಗೆ ಇದಕ್ಕೆ ಕೂಡ ತಗೊಂಡ್ರೆ ಆಯಿತು. ಎಲ್ಲದಕ್ಕೂ ಮಾಡೋ ಥರನೇ ಒಗ್ಗರಣೆ. ನೆಲಕಡಲೆ ಸ್ವಲ್ಪ ಕೆಂಪಾಗೋ ತನಕ ಹುರಿದುಕೊಳ್ಳುವ. ಹಾಗೆಯೇ ಸಾಸಿವೆ ಸ್ವಲ್ಪ ಸಿಡಿಲಿ, ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಲಿ. ಬ್ಯಾಡಗಿ ಮೆಣಸು ಹಾಕ್ಕೊಂಡೆ. ಒಂದು 2 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡೆ. 2 ಎಸಳು ಕರಿಬೇವು. ಇನ್ನು ನಾವು ರೆಡಿ ಮಾಡಿದ ಮಸಾಲೆ ಅವಲಕ್ಕಿ ಇದಕ್ಕೆ ಒಟ್ಟಿಗೆ ಹಾಕೊಳ್ಳುವ. ಅವಲಕ್ಕಿ ಒಗ್ಗರಣೆಯಲ್ಲಿ ಚೆಂದ ಮಿಕ್ಸ್ ಆಗಬೇಕು. ನಾವು ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಈ ಅವಲಕ್ಕಿಗೆಲ್ಲ ಮಿಕ್ಸ್ ಆದಾಗ ಚೆಂದ ರುಚಿ ಬರ್ತದೆ. ಹಾಗೇನೆ ಇದಕ್ಕೆ ಉಪ್ಪೆಲ್ಲ ಉಂಟಲ್ಲ, ಕಡಿಮೆ ಆಯ್ತು ಅಂತ ಹೇಳಿದರೆ ಈ ಸ್ಟೇಜಲ್ಲಿರುವಾಗ ಉಪ್ಪನ್ನು ಸೇರಿಸ್ಬೋದು. ಇಷ್ಟು ಡ್ರೈ ಆದರೆ ಸಾಕು. ಒಂದು 10 ನಿಮಿಷ ಮೀಡಿಯಂ ಉರಿಯಲ್ಲಿ ಬೇಯಿಸಿದರೆ ಈ ಥರ ಬರ್ತದೆ. ಅಲ್ಲಿಗೆ ನಮ್ಮ ಹುಳಿ ಅವಲಕ್ಕಿ ರೆಡಿಯಾಗಿದೆ. ಉಡುಪಿ ಶೈಲಿಯ ಸಿಹಿ ಹುಳಿ ಗೊಜ್ಜು ಅವಲಕ್ಕಿ ಹೇಗೆ ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ. ನೋಡಲಿಕ್ಕೂ ಚಂದ, ರುಚಿ ಕೂಡ ಅಷ್ಟೇ ಇರ್ತದೆ. ಬಿಡಿ ಬಿಡಿಯಾದ ಗೊಜ್ಜು ಅವಲಕ್ಕಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಆಯಿತಾ. ತುಂಬಾ ಸಿಂಪಲ್ ಆದ ಲೈಟ್ ಫುಡ್. ಒಂದ್ಸಲ ನೀವು ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ.
ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಮನೆಯಲ್ಲಿ ಮಾಡಿದ ನಂತರ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಕೂಡ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.